ಮುಂದಿನ ವಿಧಾನಸಭೆ ಚುನಾವಣೆಗಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗಿನಿಂದಲೇ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಒಂದ್ ಕಡೆ ಪುತ್ರನಿಗೆ ಪಕ್ಷದ ಪಟ್ಟಾಭಿಷೇಕಕ್ಕೆ ತಯಾರಿ ನಡೆಸಿದ್ದು, ಮತ್ತೊಂದು ಕಡೆ ತಮ್ಮ ತಪ್ಪಿನಿಂದ ಆಗಿರುವ ಸಮಸ್ಯೆಯನ್ನ ಸರಿಪಡಿಸಲು ಸಜ್ಜಾಗಿದ್ದಾರೆ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಕ್ಷೇತ್ರಗಳನ್ನ ಮರಳಿ ಪಡೆಯಲು ತಂತ್ರ ರೂಪಿಸುತ್ತಿದ್ದಾರೆ. ಪಕ್ಷದ ನಿಷ್ಠೆ, ಕಳೆದ ಬಾರಿಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸೋತಿರುವ ಅಭ್ಯರ್ಥಿಗಳಿಗೆ ಶಕ್ತಿ ತುಂಬಲು ಸಜ್ಜಾಗಿದ್ದಾರೆ. ಅಲ್ಲದೆ ಟಿಕೆಟ್ ಸಿಗದೆ ಬೇರೆ ಪಕ್ಷದ ಕದ ತಟ್ಟಿರುವ ಅಭ್ಯರ್ಥಿಗಳನ್ನು ವಾಪಸ್ ಕರೆತರಲು ಮುಂದಾಗಿದ್ದಾರೆ. ವಸತಿ ಯೋಜನೆಯ ಸುತ್ತೋಲೆ ಇದ್ರೆ ಸರ್ಕಾರ ಬಿಡುಗಡೆ ಮಾಡಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಅವರು, ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದೆ. 2019ರಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಸುತ್ತೋಲೆ ನೀಡಿಲ್ಲ. ಈ ಬಗ್ಗೆ ನಾನು ಟ್ವೀಟ್ ಮಾಡಿದೆ, ಅದಕ್ಕೆ ಸಿಎಂ ಉತ್ತರ ಕೊಟ್ಟಿಲ್ಲ ಅಂತ ಚಾಟಿ ಬೀಸಿದ್ರು. ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಮುಸಲ್ಮಾನರಿಗೆ ನಾವು 15% ಕೊಡ್ತೀವಿ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಇದಕ್ಕೆ ನಾನು ಸೇರಿದಂತೆ ಅನೇಕರ ಆಕ್ಷೇಪಣೆ ಮಾಡಿದ ನಂತರ ಮುಖ್ಯಮಂತ್ರಿಗಳು 2019ರ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. 19ರೊಳಗೆ ಯಾವ ಸರ್ಕ್ಯುಲರು ನಾವು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ನಾವು ಮುಖ್ಯಮಂತ್ರಿಗೆ ಚಾಲೆಂಜ್ ಹಾಕ್ತೇನೆ, 2019ರ ಯಾವುದಾದ್ರೂ ಒಂದು ಸರ್ಕ್ಯುಲರ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ. ಕಾಂಗ್ರೆಸ್ನಿಂದ ಅಹಿಂದ ವರ್ಗವನ್ನ ಸೆಳೆಯಲು ಬಿಜೆಪಿ ಭಾರೀ ಕಸರತ್ತು ಮಾಡ್ತಾ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಒಂದ್ ಕಡೆ ಮೂಲ ಬಿಜೆಪಿಗರಿಂದ ಜನಗಣತಿ ಅಸ್ತ್ರ ಶುರುವಾಗಿದ್ರೆ, ಮತ್ತೊಂದೆಡೆ ಬಿಜೆಪಿ ರೆಬೆಲ್ಸ್ ನಾಯಕರು ಪ್ರತ್ಯೇಕವಾಗಿ ರಣತಂತ್ರವನ್ನ ಹೂಡಿದ್ದಾರೆ. ಜಾತಿ ಜನಗಣತಿ ಅಸ್ತ್ರ ಹೂಡಿರುವ ರಾಜ್ಯ ನಾಯಕರು ಸಿದ್ದರಾಮಯ್ಯರಿಂದ ಅಹಿಂದ ವರ್ಗವನ್ನ ಬಿಜೆಪಿ ಕಡೆ ಸೆಳೆಯಲು ಪ್ರಯತ್ನ ಮಾಡ್ತಿದ್ದಾರೆ. ಒಬಿಸಿ ಅನ್ನುವಂಥದ್ದು, ಹಿಂದುಳಿದ ವರ್ಗ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಕೇವಲ ಒಂದು ಭಾಷಣದ ವಸ್ತು. ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲಿಕ್ಕೆ ಒಬಿಸಿ ಅಸ್ತ್ರವನ್ನು ಮಾತ್ರ ಪದೇ ಪದೇ ಅವರು ಬಳಸ್ತಾ ಇದ್ದಾರೆ ವಿನಃ ಒಬಿಸಿಯ ಹಿತವನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಕೂಡ ಅವರು ಇಲ್ಲಿಯ ತನಕ ಮಾಡಲೇ ಇಲ್ಲ. ತಾವೇ ರಚಿಸಿದಂತಹ ಕಾಂತರಾಜು ವರದಿಯನ್ನ ಮಂಡನೆ ಮಾಡಲಿಕ್ಕೆ 10 ವರ್ಷ ತೆಗೆದುಕೊಂಡಂತ ಅವರಿಗೆ ಯಾವ ರೀತಿ ಇವತ್ತು ಹಿಂದುಳಿದ ವರ್ಗದ ಬಗ್ಗೆ, ಜಾತಿ ಗಣತಿಯ ಬಗ್ಗೆ ಬದ್ಧತೆ ಇದೆ? ಹಾಗಾಗಿ ಇವತ್ತು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಕಾಂತರಾಜು ವರದಿಯನ್ನ ಸಾರ್ವಜನಿಕವಾಗಿ ಅದನ್ನು ತೆರೆದಿಡಬೇಕು. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೆಯಲೇಬೇಕಾಗಿದೆ. ಬಾಗಲಕೋಟೆಗೆ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿಗೆ ನಿರ್ಬಂಧ ವಿಚಾರದ ಬಗ್ಗೆ ಉಡುಪಿಯಲ್ಲಿ ಮಾತನಾಡಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ, ಸರ್ಕಾರ ಗೃಹ ಇಲಾಖೆ ಮೂಲಕ ಹಿಂದುತ್ವದ ಧ್ವನಿಯನ್ನು ಅಡಗಿಸಲಿಕ್ಕೆ ಹೊರಟಿದೆ. ಸಾಮಾಜಿಕ ಕೆಲಸ ಮಾಡುವಂತಹ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬಾಗಲಕೋಟೆಗೆ ಶ್ರೀಕಾಂತ್ ಶೆಟ್ಟಿಗೆ ನಿರ್ಬಂಧ ಹಾಕಿರುವಂಥದ್ದು ಖಂಡನೀಯ. ಕೂಡಲೇ ನಿರ್ಬಂಧ ವಾಪಸ್ ಪಡೆಯಿರಿ ಅಂತ ಆಗ್ರಹಿಸಿದರು. ಪರಮೇಶ್ವರ್ ಅವರಿಗೆ ಬಾಗಲಕೋಟೆ ಜಿಲ್ಲೆಗೆ ಮೂದೋಳ ಗ್ರಾಮಕ್ಕೆ ಹೋಗಿ ಅಲ್ಲಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೊರಟಿರುವಂಥ ಶ್ರೀಕಾಂತ್ ಶೆಟ್ಟಿ ಅವರು, ಅವ್ರ ಮೇಲೆ ಯಾವುದೇ ಗಂಭೀರವಾದಂಥ ಆರೋಪಗಳಿಲ್ಲ. ಕೊರೋನಾ ಸಂದರ್ಭದಲ್ಲಿ ಯಾವುದೋ ಮೆರವಣಿಗೆ ಮಾಡಿದ್ದಾರೆ ಅನ್ನೋದು ಅದು ಕೂಡ ಬಿ ರಿಪೋರ್ಟ್ ಆಗಿದೆ. ಅವರನ್ನು ನೀವು 3 ತಿಂಗಳ ಬಾಗಲಕೋಟೆಗೆ ಹೋಗಬಾರ್ದು ಅಂತೇಳಿ ನಾನು ಗ್ರಾಮಮಂತ್ರಿಗಳಿಗೆ, ಪರಮೇಶ್ವರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ ಹೇಳ್ತೇನೆ, ಇಂಥ ನಡವಳಿಕೆಯನ್ನು 2 ದಿವಸ ನೀವು ಮುಂದುವರಿಸ್ತೀರಿ. ಇವತ್ತು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಜೈಲಿಗೆ ಹಾಕ್ತೀರಿ. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ಸತ್ಯವನ್ನು ಅನಾವರಣ ಮಾಡ್ತಾರೆ, ಶಿವಾಜಿ ಬಗ್ಗೆ ಮಾತಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಅವನ ಊರಿಗೆ ಬರಬಾರದು ಅಂತೇಳಿ ನಿರ್ಬಂಧ ಹೇಳ್ತೀರಿ. ಇದು ಅತ್ಯಂತ ಖಂಡನೀಯ. ಮುಖ್ಯಮಂತ್ರಿಗಳು ಇದನ್ನೆಲ್ಲ. ಐಶ್ವರ್ಯ ಗೌಡ ಕೋಟಿ ವಂಚನೆ ಕೇಸಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ಗೂ ಸಂಕಷ್ಟ ಎದುರಾಗಿದೆ. ಡಿಕೆ ಸುರೇಶ್ ತನ್ನ ಸಹೋದರ ಅಂತ ಐಶ್ವರ್ಯ ಗೌಡ ಹೇಳಿಕೊಂಡಿದ್ರು. ಈ ಸಂಬಂಧ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಇಡಿ ವಿಚಾರಣೆ ನಡೆಸಲಿದೆ. ಐಶ್ವರ್ಯ ಗೌಡ ಹೇಳಿಕೆ ಹಾಗೂ ಸಾಕ್ಷ್ಯಗಳ ಆಧರಿಸಿ ಇಡಿ ನೋಟಿಸ್ ನೀಡಿತ್ತು. ಆದರೆ ಜೂನ್ 23ಕ್ಕೆ ಹಾಜರಾಗುವುದಾಗಿ ಡಿಕೆ ಸುರೇಶ್ ಹೇಳಿದ್ರು. ಹೀಗಾಗಿ ಇವತ್ತು 16 ಪ್ರಶ್ನೆಗಳನ್ನು ಮುಂದಿಟ್ಟು ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಗಂಗಾ ಸಾಮ್ರಾಟ ಶ್ರೀ ಪುರುಷ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬೆಂಗಳೂರಿನ ಸುಮನಹಳ್ಳಿಯಲ್ಲಿ ಬಾಬು ಜಗಜ್ಜೀವನ್ ರಾಮ್ ಆಡಿಟೋರಿಯಂನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಲ್ಲಿ ದೇವೇಗೌಡ ಅಭಿನಂದನಾ ಸಮಿತಿಯಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಿಎಂ ಸದಾನಗೌಡ, ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಕಳೆದ 1
ವಾರದಿಂದ ಬಿಡುವು ಕೊಟ್ಟಿದ್ದ ಮುಂಗಾರು ಮಳೆ ಇಂದಿನಿಂದ ಮತ್ತೆ ಚುರುಕುಗೊಳ್ಳಲಿದೆ. ಜೂನ್ 27ರವರೆಗೆ ರಾಜ್ಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೆ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ಮಲೆನಾಡು, ದಕ್ಷಿಣ ಒಳನಾಡಿನಲ್ಲಿ ತಂಪನೆಯ ಶೀತ ವಾತಾವರಣ ಇರಲಿದ್ದು, ಉತ್ತರ ಒಳನಾಡಿನಲ್ಲಿ ಆಗಾಗ ಒಣ ಹವೆ ಇರಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮಹಾಮಳೆಗೆ ಕುಸಿದಿದ್ದಂಥ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಅಮಾಯಕರನ್ನ ಬಲಿ ಪಡೆದಿತ್ತು. 11 ಜನ ಮಣ್ಣಿನಡಿ ಸಿಲುಕಿ ಪ್ರಾಣವನ್ನು ಬಿಟ್ಟಿದ್ರು. ಅಲ್ಲದೆ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಮಣ್ಣಿನ ರಾಶಿಯೇ ಸೇರಿತ್ತು. ಆದ್ರೀಗ ನದಿಯಲ್ಲಿ ಬಿದ್ದಂಥ ಮಣ್ಣು ತೆಗೆಯಲಿಕ್ಕೆ ಯಾವುದೇ ಗುತ್ತಿಗೆ ಕಂಪನಿಗಳು ಮುಂದೆ ಬರ್ತಾ ಇಲ್ಲ. 10 ತಿಂಗಳ ಬಳಿಕ ಮಣ್ಣು ತೆರವು ಮಾಡಲಿಕ್ಕೆ ಬಂದರೂ ಇಲಾಖೆ ಟೆಂಡರ್ ಕರೆದಿದೆ. ಆದರೆ ಈವರೆಗೂ ಯಾವುದೇ ಗುತ್ತಿಗೆದಾರರು ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಮಳೆಗಾಲದಲ್ಲಿ ಮಣ್ಣು ಹಾಗೆ ಉಳಿದರೆ ಜುಲೈ ಮಳೆಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಭೀತಿ ಎದುರಾಗಿದೆ. ಚಾಮರಾಜನಗರ ಜಿಲ್ಲೆ ನಾಲ್ ರೋಡ್ನಿಂದ ಗರಿಕೆ ಕಿಂಡಿಯವರೆಗೆ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ದುರಸ್ತಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಮಾರ್ಗದಲ್ಲಿ ಇಂದಿನಿಂದ ಜುಲೈ 5ರವರೆಗೆ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಬದಲಿ ಮಾರ್ಗವಾಗಿ ಚಾಮರಾಜನಗರ ತಾಲೂಕಿನ ಪುಣಜನೂರು ಸತ್ಯಮಂಗಲಂ ರಸ್ತೆ ಮೂಲಕ ತಮಿಳುನಾಡಿಗೆ ಸಂಚರಿಸಲು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಸೂಚಿಸಿದ್ದಾರೆ. ಇಂದು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಲಿದೆ. ಅರೇಹಳ್ಳಿ ಉಪಕೇಂದ್ರ ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೂ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಎಲಿಟಿ ಪ್ರೊಮೆನೇಡ್ ಅಪಾರ್ಟ್ಮೆಂಟ್, ಕೆಆರ್ ಲೇಔಟ್, ಶಾರದಾನಗರ, ಚುಂಚಘಟ್ಟ ಮತ್ತು ಸುತ್ತಮುತ್ತಲ ಪ್ರದೇಶಗಳು, ಅರೇಹಳ್ಳಿ, ಇಟ್ಟಮಡು, ಎಜಿಎಸ್ ಲೇಔಟ್, ಚಿಕ್ಕಲಸಂದ್ರ, ಟಿಜಿ ಲೇಔಟ್, ಭುವನೇಶ್ವರಿ ನಗರ, ಇಸ್ರೋ ಲೇಔಟ್ ಸೇರಿದಂತೆ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗುತ್ತೆ ಅಂತ ಬೆಸ್ಕಾಂ ಹೇಳಿದೆ. ಪುರಾಣ ಪ್ರಸಿದ್ಧ ಮುರುಡೇಶ್ವರ ದೇವಾಲಯಕ್ಕೆ ಇನ್ಮುಂದೆ ವಸ್ತ್ರ ಸಂಹಿತೆ ಜಾರಿ ಮಾಡಲು ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಪುರುಷರಿಗೆ ಪಂಚೆ ಹಾಗೂ ಮಹಿಳೆಯರಿಗೆ ಸೀರೆ, ಚುಡಿ ಧರಿಸಲು ಅವಕಾಶ ಇದೆ ಅಂತ ಸೂಚನಾ ಫಲಕ ಹಾಕಲಾಗಿದೆ. ಈ ಮೊದಲು ಹಿಂದೂಪರ ಸಂಘಟನೆಗಳು ವಸ್ತ್ರ ಸಂಹಿತೆ ಜಾರಿಗೆ ಮನವಿ ಮಾಡಿದ್ರು. ಆದರೆ ಇದೇ ಬೆನ್ನಲ್ಲೇ ದೇವಾಲಯದ ಒಳ ಪ್ರವೇಶಕ್ಕೆ ಕಡ್ಡಾಯ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಅಕ್ರಮ ಸಂಬಂಧ ಆರೋಪ ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನ ಮಠದಿಂದ ಹೊರಹಾಕಲಾಗಿದೆ. ಅಡವಿ ಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ಭಕ್ತರು ಹೊರಹಾಕಿದ್ದಾರೆ. ಮೊನ್ನೆ ರಾತ್ರಿ ಮಹಿಳೆಯೊಬ್ಬಳ ಜೊತೆಗೆ ಮಠಕ್ಕೆ ಬಂದಿದ್ದು, ಈ ವೇಳೆ ರೂಮ್ಗೆ ನುಗ್ಗಿ ಸ್ವಾಮೀಜಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಬಳಿಕ ಪೊಲೀಸರ ಸಮ್ಮುಖದಲ್ಲಿ ಗ್ರಾಮಸ್ಥರು ಹಾಗೂ ಮಠದ ಭಕ್ತರ ಸಭೆ ಮಾಡಿ ಹೊರಹಾಕಿದ್ದಾರೆ. ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯ ತತ್ವ ಭಾಗವತ್ ಪ್ರವಚನಗಳನ್ನು ಆಧರಿಸಿ ಪಿತಬ ಭಗವತಂ ಮತ್ತು ನಳದಮಯಂತಿ, ಕಲಿ ಸಂತರಣ ಹಾಗೂ ಅವತಾರ ಕಥಾ ಪುಸ್ತಕಗಳ ಲೋಕಾರ್ಪಣೆಯನ್ನ ಮಾಡಲಾಯಿತು. ಬೆಂಗಳೂರಿನ ಗಿರಿನಗರದಲ್ಲಿರುವ ರಾಮಚಂದ್ರಾಪುರ ಮಠದ ಶಾಖೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಪುಸ್ತಕದ ಸಂಪಾದಕರಾದ ಡಾಕ್ಟರ್ ಪದೇಕಲ್ಲು ವಿಷ್ಣು ಭಟ್ ಮತ್ತು ಅನುರಾಧ ಪಾರ್ವತಿ ಉಪಸ್ಥಿತರಿದ್ದರು. ಸಿಗಂದೂರು ಪ್ರವಾಸಕ್ಕೆ ಬಂದಿದ್ದಂಥ ಕ್ರೂಸರ್ ಹಾಗೂ ಟಿಟಿ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ನಿಟ್ಟೂರು ಸಮೀಪ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ವಾಹನದಲ್ಲಿದ್ದಂಥ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗಾಯಾಳುಗಳಿಗೆ ಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ನಡೀತಾ ಇದ್ದು, ಇರಾನ್ನಿಂದ ಗೌರಿಬಿದನೂರಿನ ಅಲಿಪುರ ಮೂಲದ ಎಂಬಿಬಿಎಸ್ ವಿದ್ಯಾರ್ಥಿನಿಯರು ತವರಿಗೆ ವಾಪಸ್ ಆಗಿದ್ದಾರೆ. ಇರಾನ್ನಿಂದ ಇಂಡಿಗೋ ವಿಮಾನದಲ್ಲಿ ದೆಹಲಿಗೆ ಆಗಮಿಸಿದ 10 ವಿದ್ಯಾರ್ಥಿಗಳು ಬಳಿಕ ಅಲ್ಲಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಈ ವೇಳೆ ಪೋಷಕರನ್ನ ನೋಡಿ ಕೆಲ ವಿದ್ಯಾರ್ಥಿಗಳು ಭಾವುಕರಾಗಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ವಿದ್ಯಾರ್ಥಿ ಜಯದ್, ಇರಾನ್ ಇಸ್ರೇಲ್ ಯುದ್ಧದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. उन ತುಂಬ ಪ್ರಾಬ್ಲಮ್ ಆಗಿದೆ ಸರ್. ಕೈಲಿ ತುಂಬ ಜಾದ ಮಿಸೈಲ್ ಆಗಿದೆ, ಬಾಂಬ್ ಆಗಿದೆ. ಎಂಬಸಿಯಲ್ಲಿ ಹೆಲ್ಪ್ ಮಾಡಿದಾರ, ತುಂಬ ಹೆಲ್ಪ್ ಮಾಡಿದಾರ ಸರ್. ಪ್ರೇ ಮಾಡಿದೆ ಸರ್ ಅಷ್ಟೇ. ಯಾವುದು by the grace of God, yes. I live in Tehran and the situation there is worst. Like it's been 7 days, like we are not able to sleep. I could literally see the missiles, drones and fighter jets flying over my head. My eyes still can't believe that I'm standing next to you, because there was a point I felt I won't be able to meet my family, but today I am thankful for Indian Embassy for all the efforts they put. The situation over there was really bad because where I used to live, my hostel over there, there were explosions happening each and every day.
and we saw it from our own eyes over there. That was the main reason why we got evacuated. Or Finally we reached India. How was it feel? yeah, it really feels good. It's our homeland over here. Finally, we all are back safe over here. There were no casualties from the Indian people. All are safe. ಕೊರೋನಾ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಶವ ಸಂಸ್ಕಾರ ಮಾಡಿದಂಥ ನಿಷಾದ್ ಅಹಮದ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾಸನದ ಬೇಲೂರು ಪಟ್ಟಣದಲ್ಲಿ ಟೀ ಕ್ಯಾಂಟೀನ್ ನಡೆಸ್ತಾ ಇದ್ದಂಥ ನಿಷಾದ್ ಹಠಾತ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಮತ್ತೊಬ್ಬ 35 ವರ್ಷದ ಚೇತನ್ ಎಂಬುವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನದ ಸತ್ಯಮಂಗಲ ನಿವಾಸಿ ಚೇತನ್ ಊಟಕ್ಕೆ ಕುಳಿತಾಗ ದಿಢೀರ್ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಮೃತಪಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಜೈಲರ್ಗೆ ಗಾಂಜಾ ಕೇಸ್ ವಿಚಾರಣಾಧೀನ ಕೈದಿಗಳ ಬೆದರಿಕೆಯ ಹಿನ್ನೆಲೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ನೇತೃತ್ವದಲ್ಲಿ ಜೈಲಿನ ಮೇಲೆ ದಾಳಿ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿ ರೇಡ್ ಮಾಡಿದ್ದು ವಿಚಾರಣಾಧೀನ ಕೈದಿಗಳ ಬಳಿ ಇದ್ದ 3 ಮೊಬೈಲ್ 65 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೈಲರ್ ಸಿದ್ದರಾಮ ಪಾಟೀಲ್ಗೆ ಜೈಲಿನಲ್ಲಿದ್ದ ಆರೋಪಿ ಶಾಹಿದ್ ಕುರೇಶಿ ಜೀವ ಬೆದರಿಕೆ ಹಾಕಿದ್ದ. ಹೀಗಾಗಿ ಜೈಲಿನಲ್ಲಿ ರೇಡ್ ಮಾಡಿ ಆರೋಪಿ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಡ್ಯಾನ್ಸ್ ಇವೆಂಟ್ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ನಿನ್ನೆ ತಡರಾತ್ರಿ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಹೈಡ್ರಾಮವೇ ನಡೆದಿದೆ. ನಿನ್ನೆ ಟೌನ್ ಹಾಲ್ನಲ್ಲಿ ನಡೆದಿದ್ದಂಥ ಡ್ಯಾನ್ಸ್ ಇವೆಂಟ್ನಲ್ಲಿ ನೃತ್ಯ ಪ್ರದರ್ಶನಕ್ಕೆ ಡ್ಯಾನ್ಸ್ ಗ್ರೂಪ್ಗಳಿಗೆ ಅವಕಾಶ ಕೊಟ್ಟಿಲ್ಲ. ಖ್ಯಾತ ಸಿನಿಮಾ ತಾರೆಯರಿಂದ ಪ್ರಶಸ್ತಿ ಕೊಡಿಸುವುದಾಗಿ ವಂಚಿಸಿದ್ದಾರೆ ಅಂತ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ಬಿಟ್ಟು ಬರೀ ಅವಾರ್ಡ್ ತಗೊಳಕ್ ನಾವು ಬಂದಿಲ್ಲ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಒಂದು ಸ್ಟೇಜ್ ಸಿಗುತ್ತೆ ಅನ್ನೋದಕ್ಕೋಸ್ಕರ 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ ಮಕ್ಕಳು. ಡಿಸೆಂಬರ್ ಅಲ್ಲಿ ಇರ್ಬೇಕಿತ್ತು ಪ್ರೋಗ್ರಾಮ್, ಏನೋ ಅನ್ಎಕ್ಸ್ಪೆಕ್ಟೆಡ್ ಅವ್ರ ಮನೇಲಿ ಏನೋ ಆಯ್ತು, ಗೆಸ್ಟ್ ಮನೆಯಲ್ಲಿ ಬಿಟ್ಟು ಫೆಬ್ರವರಿಗೆ ರಾತ್ರಿ ಕಾಸ್ಟ್ಯೂಮ್ ತಗೊಂಡು ರಾತ್ರಿ 12 ಗಂಟೆಗೆ ಫೋನ್ ಮಾಡ್ಬಿಟ್ಟು ಇವತ್ತು ಪ್ರೋಗ್ರಾಮ್ ನಡೆಯಲ್ಲಮ್ಮ ಅಂದ್ರೆ ಕಾಸ್ಟ್ಯೂಮ್ ನಾವು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಹತ್ರ ದುಡ್ಡು ಇಸ್ಕೊಳ್ತಿರಲ್ಲ. ನಾವು 8 o'clock ಬರೋದಕ್ಕೆ ಮಾರ್ನಿಂಗ್ ಬೇರೆ ಕಡೆಯಿಂದ ಬರ್ಬೇಕಂದ್ರೆ 5 ಗಂಟೆ 6 ಗಂಟೆಯಿಂದ ಎದ್ಬೋದು. ಚಿಂತಾಮಣಿಯಿಂದೆಲ್ಲ ಬಂದಿದ್ದಾರೆ ಆ ಪ್ರೋಗ್ರಾಮ್ ಮಾಡೋದಕ್ಕೆ. ಇವಾಗವರೆಗೂ ಮಾಡ್ತಿದ್ದಾರೆ ಪ್ರೋಗ್ರಾಮ್, ಆಯ್ತಾ. ಮಕ್ಕಳು ಪರ್ಫಾರ್ಮ್ ಮಾಡಿಲ್ಲ. ಒಂದೊಂದು ಡ್ಯಾನ್ಸ್ ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಬರೀ ನಮ್ಮ ಡ್ಯಾನ್ಸ್ ಕ್ಲಾಸಿಂದ 50,000 ಯಾವ ಇದೇ ವಿಚಾರವಾಗಿ ಮಾತನಾಡಿರುವಂಥ ಆಯೋಜಕಿ ಹೀನಾ ಜೈನ್, ನಾವೇನು ಮೋಸ ಮಾಡಿಲ್ಲ, ಸಮಯದ ಅಭಾವ ಇತ್ತು, ಹೀಗಾಗಿ ಎಲ್ರಿಗೂ ಅವಕಾಶ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಸುಮಾರು 110 ಡ್ಯಾನ್ಸ್ ಟೀಮ್ಗಳು ಬಂದಿದ್ದು ಎಲ್ಲರಿಗೂ ಅವಕಾಶ ಕೊಡಲಿಕ್ಕೆ ಆಗಿಲ್ಲ. 1 ತಿಂಗಳ ಸಮಯಾವಕಾಶ ಕೊಟ್ಟರೆ ನಾನು ಹಣ ವಾಪಸ್ ನೀಡ್ತೀವಿ ಅಂತ ಹೇಳಿದರು. ಸ್ಟೂಡೆಂಟ್ಸ್ ಫಸ್ಟ್ ರಿಜಿಸ್ಟರ್ ಆಗ್ತಾರೆ, ಅವ್ರಿಗೆ ಚಾನ್ಸ್ ಸಿಗುತ್ತೆ ಫ್ರಂಟ್ ಆಫ್ ಆ್ಯಕ್ಟ್ರೆಸ್ ಪರ್ಫಾರ್ಮ್ ಮಾಡೋಕ್ಕೆ, ಆ ಥರ. ಸೊ ಲಾಸ್ಟ್ ಟೈಮು ಅವ್ರು ರಿಜಿಸ್ಟರ್ ಮಾಡಿದ್ರು ಫಸ್ಟು ಫ್ರಂಟ್ ಆಫ್ ಸುಧಾ ಮ್ಯಾಮು ಅವ್ರು ಅವಾರ್ಡ್ ಕೊಟ್ಟಿದ್ದಾರೆ, ಪರ್ಫಾರ್ಮ್ ಎಲ್ಲ ಆಯಿತು. ಈ ಸರಿ ಇವಾಗ ಏನಾಯ್ತು ಅಂದರೆ ಡಿಸೆಂಬರಲ್ಲಿ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದರೆ ಜಯಪ್ರದಾಗೆ. ಆವಾಗ ಏನಾಯ್ತು ಅಂದರೆ ಎಷ್ಟು ಜನ ಅವರು ಕ್ರಿಸ್ಮಸ್ ನಾನು ಹೆಲ್ಮೆಟ್ ಹಾಕೋಲ್ಲ, ನೀವ್ಯಾರು ಕೇಳೋಕೆ, ಇಲ್ಲಿ ಫೈನ್ ಹಾಕೋಕೆ ನಿಮಗೆ ಪರ್ಮಿಷನ್ ಕೊಟ್ಟೋರು ಯಾರು ಅಂತ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಹೆಲ್ಮೆಟ್ ಹಾಕದೇ ಇರೋದಕ್ಕೆ ಪೊಲೀಸರು ಫೈನ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರಿಗೆ ಆವಾಜ್ ಹಾಕಿದ ಆರೋಪಿ ನವೀನ್ ಗೌಡ, ನಾನು ಯಶವಂತಪುರ ಜೆಡಿಎಸ್ ಘಟಕದ ಅಧ್ಯಕ್ಷ ಅಂತ ಧಿಮಾಕು ತೋರಿದ್ದಾನೆ. ಈ ಬಗ್ಗೆ ಜ್ಞಾನಭಾರತಿ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದ್ದು ಸದ್ಯ ಆರೋಪಿ ನವೀನ್ ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು JDS ಅಲ್ಲಿ. ಅರ್ಥ ಆಯ್ತಾ? MLC ಗೆ 3 ಸರಿ ಕಮೆಂಟ್ ಮಾಡಿದ್ದೀನಿ. ಕಾನೂನು ನೀವ್ಯಾದ್ರಿ ಕಾನೂನು ರೀ. ನಾನು ವಿಡಿಯೋ ಮಾಡಿ ಕಳಿಸಿದ್ದೀನಿ ನಿಮ್ಮ ಬಗ್ಗೆ. 100 ರೂಪಾಯಿ ಕಳಿಸಿದ್ದೀರಾ ನೀವು ಇಲ್ಲಿ. ನಾನು ನೋಡಿ ಬಿರುಗಾಳಿಗೆ ಮನೆ ಮೇಲೆ ಬ್ಯಾಂಕ್ ನೆಟ್ವರ್ಕ್ ಟವರ್ ಉರುಳಿ ಬಿದ್ದಿರುವಂಥ ಘಟನೆ ಚಿತ್ರದುರ್ಗ ನಗರದ ಕೆಳಗೋಟೆ ಬಡಾವಣೆಯಲ್ಲಿ ನಡೆದಿರುವಂಥದ್ದು. ನಗರದ ಮರ್ಚೆಂಟ್ ಬ್ಯಾಂಕ್ ಮೇಲ್ಭಾಗದಲ್ಲಿದ್ದಂಥ ಟವರ್ ಬಿದ್ದಿದ್ದರಿಂದ ಮನೆ ಶೀಟ್ ಪುಡಿ ಆಗಿದೆ. ಘಟನೆಯಲ್ಲಿ ಮನೆಯಲ್ಲಿದ್ದಂಥ ಮಾಯಪ್ಪ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬ್ಯಾಂಕ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಉಡುಪಿಯ ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಶತಮಾನಗಳಿಂದ ಆರಾಧಿಸಲ್ಪಡ್ತಾ ಇರೋ ಪ್ರಸಿದ್ಧ ದೇವಾಲಯ. ಸದ್ಯ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಜೀರ್ಣೋದ್ಧಾರ ನಡೀತಾ ಇರುವ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ದೇಗುಲಕ್ಕೆ ಹರಕೆ ರೂಪದಲ್ಲಿ ಮುಷ್ಟಿ ಕಾಣಿಕೆಯನ್ನ ರಕ್ಷಿತ್ ಶೆಟ್ಟಿ ಅರ್ಪಿಸಿದ್ರು. ಈ ವೇಳೆ ದೇವಾಲಯದ ಸಿಬ್ಬಂದಿ ಕೂಡ ಸಾಥ್ ನೀಡಿದ್ರು.